ವಿವಿಧ ಸಂಘಟನೆಗಳಿಂದ ಸ್ವಚ್ಛತೆ ಕಾರ್ಯ ಸ್ವಚ್ಛತೆ ಕಾಪಾಡುವ ಮೂಲಕ ಆರೋಗ್ಯಕರ ವಾತಾವರಣಕ್ಕೆ ಕೈಜೋಡಿಸೋಣ. ಸದಾನಂದ ಬಂಗೇರ, ಮೂಡಿಗೆರೆ. ಕಸ ಎತ್ತುವುದು ಸಣ್ಣ ಕೆಲಸವೆಂದು ಯಾರೂ ಭಾವಿಸಬಾರದು. ಇದು ಸಮಾಜದ ದೊಡ್ಡ ಜವಾಬ್ದಾರಿ. ನಮ್ಮ ಊರು ಹಾಗೂ ಪರಿಸರವನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಯೋಜನಾಧಿಕಾರಿ ಸದಾನಂದ ಬಂಗೇರ ಹೇಳಿದರು. ಬುಧವಾರ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ತಾಲೂಕಿನ ಜನ್ನಾಪುರದಿಂದ ಕೊಟ್ಟಿಗೆಹಾರವರೆಗೆ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸ್ವಚ್ಛತೆ ಇಲ್ಲದಿದ್ದರೆ ಪರಿಸರ ಕಲುಷಿತಗೊಂಡು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಸ್ವಚ್ಛತೆ ಕಾಪಾಡುವುದು ಕೇವಲ ಸರ್ಕಾರದ ಕೆಲಸವಲ್ಲ. ಮನೆ, ರಸ್ತೆ, ಶಾಲೆ, ದೇವಾಲಯ, ಮಾರುಕಟ್ಟೆ ಸೇರಿದಂತೆ ಎಲ್ಲೆಡೆ ಸ್ವಚ್ಛತೆ ಕಾಪಾಡುವುದು ನಮ್ಮ ನೈತಿಕ ಹೊಣೆಗಾರಿಕೆ ಎಂದು ಹೇಳಿದರು. ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಲ್ಲಿಸುವ ಅಗತ್ಯವಿದೆ. ಇಂದು ವಿವಿಧ ಸಂಘಟನೆಗಳ ಸಹಕಾರದಿಂದ ಗ್ಲೌಸ್ ಹಾಗೂ ಚೀಲಗಳನ್ನು ಹಿಡಿದು ಕಸ ಎತ್ತುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಲಾಗಿದೆ. ಇನ್ನು ಮುಂದೆ ಪ್ರತಿಯೊಬ್ಬರೂ ಪರಿಸರ ಸ್ವಚ್ಛತೆಗೆ ಆದ್ಯತೆ ನೀಡಿ ಇತರರಲ್ಲೂ ಅರಿವು ಮೂಡಿಸುವ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ಜನಜಾಗೃತಿ ಯೋಜನಾಧಿಕಾರಿ ನಾಗರಾಜ್ ಕುಲ್ಹಾಲ್, ತಾಲೂಕು ಯೋಜನಾಧಿಕಾರಿ ಸುಧೀರ್ ಜೈನ್, ಶೌರ್ಯ ವಿಪತ್ತಿನ ತಾಲೂಕು ಮಾಸ್ಟರ್ ಪ್ರವೀಣ್ ಪೂಜಾರಿ, ಕ್ಯಾಪ್ಟನ್ ಕೆಎಲ್ ರವಿ, ತೋಟಗಾರಿಕೆ ಮಹಾವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕರಾದ ನವೀನ್ ಮತ್ತು ಸಂಕಲ್ಪ ಕೆಂಪೇಗೌಡ, ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಬ್ರಿಜೇಶ್ ಕಡಿರಾಜ್, ಕಾರ್ಯದರ್ಶಿ ಪ್ರಸಾದ್ ಬಕ್ಕಿ, ಕಾರಾವೆ ಅಧ್ಯಕ್ಷ ವಿನೋದ್ ಕುಮಾರ್, ಸಂಜಯ್ ಕೊಟ್ಟಿಗೆಹಾರ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಮೇಲ್ವಿಚಾರಕರು, ಸೇವೆ ಪ್ರತಿನಿಧಿಗಳು ಹಾಗೂ ಶೌರ್ಯ ವಿಪತ್ತಿನ ಸದಸ್ಯರು ಸೇರಿ 500ಕ್ಕೂ ಅಧಿಕ ಮಂದಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಸ್ವಚ್ಛತೆಯ ಕಡೆಗೆ ತಲೆ ಹಾಕದ ಗ್ರಾಮ ಪಂಚಾಯಿತಿಗಳ ವಿರುದ್ಧ ಅಸಮಾಧಾನ. ಸ್ವಚ್ಛತೆ ಕುರಿತು ಮಾಧ್ಯಮಗಳು ಜಾಗೃತಿ ಮೂಡಿಸುತ್ತಿದ್ದರೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ರಾಶಿಗಳು ಬಿದ್ದಿರುವುದು ವಿಷಾದಕರವಾಗಿದೆ. ಜನ್ನಾಪುರದಿಂದ ಕೊಟ್ಟಿಗೆಹಾರ ವ್ಯಾಪ್ತಿಯ ತರವೆ ಮತ್ತು ಬೆಟ್ಟಗೆರೆ ಗ್ರಾಮ ಪಂಚಾಯಿತಿಗಳ ಕಸದ ವಾಹನ ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದರೆ ಬಣಕಲ್, ಬಿದರಹಳ್ಳಿ ಹಾಗೂ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿಗಳಿಂದ ಕೇವಲ ಕಸದ ವಾಹನ ಕಳುಹಿಸಲಾಗಿತ್ತು. ಸಿಬ್ಬಂದಿ ಭಾಗವಹಿಸುವುದು ಅಸಮಾಧಾನಕ್ಕೆ ಕಾರಣವಾಯಿತು. ಇನ್ನು ಪಾಲ್ಗುಣಿ ಗ್ರಾಮ ಪಂಚಾಯಿತಿಯಿಂದ ವಾಹನವಾಗಲಿ ಸಿಬ್ಬಂದಿಯಾಗಲಿ ಭಾಗವಹಿಸಿರುವುದರಿಂದ ಸಂಘ ಸಂಸ್ಥೆಗಳ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವರದಿ ಪ್ರಕಾಶ್ ಪಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಪಡ್ಕೊಂಡು ಗೋಣಿಬೀಡಿನಿಂದ ಕೊಟ್ಟಿಗೆಹಾರ ತನಕ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿದ ಎಲ್ಲ ಶೌರ್ಯ ವಿಪತ್ತು ತಂಡದವರು, ಹಾಗೇನೆ ಎಲ್ಲ ಕಾಲೇಜಿನ ಮಕ್ಕಳು, ಹಾಗೇನೆ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು, ಹಾಗೇನೆ ನಮ್ಮ ಎಲ್ಲ ಯೋಜನೆ ಕಾರ್ಯಕರ್ತರನ್ನ ಪ್ರಥಮವಾಗಿ ಪ್ರೀತಿಯಿಂದ ಗೌರವದಿಂದ ಗುರುತಿಸ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಒಂದು ವಾರದ ಹಿಂದೆ ತುಂಬ ಜನ ಭಕ್ತಾಭಿಮಾನಿಗಳು ಹೋಗಿ ಪುಣ್ಯವನ್ನ ಕಟ್ಟಿಕೊಂಡಿದ್ದಾರೆ. ಹಾಗೇನೆ ಸ್ವಚ್ಛತಾ ಕಾರ್ಯಕ್ರಮ ಒಂದು ಪುಣ್ಯದ ಕಾರ್ಯಕ್ರಮ. ಈ ಪುಣ್ಯದ ಕಾರ್ಯಕ್ರಮ ಧರ್ಮಸ್ಥಳಕ್ಕೆ ಹೋಗಿ ಬಂದಷ್ಟು ಪುಣ್ಯ ನಮ್ಗೆಲ್ಲರಿಗೂ ಬರುತ್ತೆ. ಆದ್ರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಒಳ್ಳೆದಾಗ್ಲಿ, ಒಳ್ಳೆ ರೀತಿಯಲ್ಲಿ ನಾವು ಒಗ್ಗಟ್ಟಲ್ಲಿ ಈ ಕೆಲಸವನ್ನು ಮಾಡುವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಮಂಜುನಾಥ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ, ಎಲ್ಲ ಸ್ವಯಂ ಸೇವಕರಿಗೆ. ಇವತ್ತೇನು ಧರ್ಮಸ್ಥಳ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘ ಸಂಸ್ಥೆಯಿಂದ ಕೊಟ್ಟಿಗೆಹಾರದಿಂದ ಇನ್ಕ್ಲೂಡು ಗೋಣಿಬೀಡು ತನಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1000ಕ್ಕಿಂತ ಅಧಿಕ ಸ್ವಯಂ ಸೇವಕರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದರೆ ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಅಷ್ಟೇ ಒಂದಲ್ಲ ಒಂದು ವಿನೂತನ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಶೌರ್ಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಆಗಿರ್ಬೋದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ನಾನು ಒಂದು ರಿಕ್ವೆಸ್ಟ್ನ ಮಾಡ್ಕೊಳ್ತಿರೋವಂಥದ್ದು, ಇದು ಅತಿ ಹೆಚ್ಚಾಗಿ ಪಾದಯಾತ್ರಿಗಳು ಹಾಕಿದಂಥ ಕಸಗಳಲ್ಲ. ಇಲ್ಲಿ ಸ್ಥಳೀಯರೇ ಅಂದರೆ ವಿದ್ಯಾವಂತರೇ ಅಂದರೆ ತಿಳಿದವರೇ ಸಮೇತ ಇಂಥ ಕೆಲಸಗಳನ್ನು ನಡೆಸ್ತಿರೋವಂಥದ್ದು. ಫಸ್ಟು ಇದನ್ನು ನಿಲ್ಲಿಸಿದ್ರೆ ನಮ್ಮ ದೇಶ ಸ್ವಚ್ಛ ಭಾರತವಾಗಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಯಾರೋ ಒಬ್ಬರು ಅವಿದ್ಯಾವಂತರು ದೇವರಾಣಿಗಳು ಅವರು ಆ ಥರದ ಕೆಲಸಗಳನ್ನು ಮಾಡೋದಿಲ್ಲ. ಯಾಕಂದರೆ ಆಯಾ ಮನೆಗಳಿಗೆ ಮುಂಭಾಗದಲ್ಲಿ ಪ್ರತಿಯೊಂದು ಗಾಡಿಗಳ ಆಯಾ ಗ್ರಾಮ ಪಂಚಾಯಿತಿಯ
ಗಾಡಿಗಳ ವ್ಯವಸ್ಥೆಗಳನ್ನು ಕಲ್ಪಿಸಿರ್ತಾರೆ. ನಾನು ಬೇಕಾದ್ರೆ ಮುಂದೆ ನಾನು ತೋರಿಸ್ತೀನಿ, ಬೇಕಾದ್ರೆ ಎಲ್ಲ ತಗೊಬಂದು ರಸ್ತೆ ಬದಿಯಲ್ಲೇ ಹಾಕುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಸುಮಾರು ಅಂದರೆ ಯಾವ್ಯಾವ ಊರುಗಳಿಂದ ಪ್ರವಾಸಿಗರು ಬರುವಂಥ ಸ್ಥಳ, ಎಲ್ಲ ಒಂದು ಕಡೆಯಿಂದ ಮೂಡಿಗೆರೆ ಅಂದರೆ ಅಸಹ್ಯವಾಗಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಒಂಥರ ಬೇಜಾರಾಗ್ತಿದೆ. ಆದರೆ ಇನ್ನೊಂಥರ ಖುಷಿ ಅಂತಿದ್ರೆ ಈ ಥರದಲ್ಲೊಂದು ಸೋಷಲ್ ಸರ್ವಿಸ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಾನು ನಿಮಗೆ ಹೆಮ್ಮೆ ಅನ್ನಿಸ್ತಿದೆ. ಅದೇ ರೀತಿ ಇನ್ನು ಮುಂದಿನಷ್ಟೇ ನಾವು ಏನಾದರೂ ಒಂದು ಬಳಕೆ ಮಾಡುವ ಪ್ರತಿಯೊಂದು ವಸ್ತುಗಳನ್ನು, ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ರಸ್ತೆ ಬದಿಯಲ್ಲಿ ಬಿಸಾಡದೆ ನಮ್ಮ ಮನೆ ಆಗಿರ್ಬೋದು ಅಥವಾ ನಮ್ಮ ಮನೆ ಮುಂಭಾಗದಲ್ಲಿ ಬರುವಂಥ ಗಾಡಿಗಳಿಗೆ ಹಾಕಿ ಅನ್ನುವಂಥ ಒಂದು ಮನವಿನ ಮಾಡ್ಕೊಳ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಮೂಡಿಗೆರೆ ತೋಟಗಾರಿಕೆ ಕಾಲೇಜಿನ ವಿದ್ಯಾರ್ಥಿ ಬಿಳಿಚೋಡು ನಿವೇದಿತ. ಇವತ್ತು ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗಿರುವ ಜನರು ಆ ಕಡೆ ರೋಡ್ ಕಡೆ ಎಸ್ತಿರುವಂತಹ ಪ್ಲಾಸ್ಟಿಕ್ಗಳನ್ನ ಧರ್ಮಸ್ಥಳ ಸಂಸ್ಥೆಯ ಗ್ರಾಮೀಣ ಅಭಿವೃದ್ಧಿಯ ಜನರ ಜೊತೆಗೆ ಸೇರಿಕೊಂಡು ಕ್ಲೀನ್ ಮಾಡ್ತಿದ್ದೀವಿ. ನಮಗೆ ಖುಷಿ ವಿಚಾರ ಕೂಡ. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಕರೀತಾರೆ. ಧರ್ಮನ ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತಂದು. ಅದೇ ಥರ ನಾವು ಪರಿಸರನ್ನು ಉಳಿಸ್ಕೊಂಡ್ರೆ ಪರಿಸರ ನಮ್ಮನ್ನು ಉಳಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಈ ಅವಕಾಶ ಕೊಟ್ಟು ಇದರಲ್ಲಿ ಭಾಗಿಯಾಗೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಟು ಆಲ್.